ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಆರಿ ಫೆದರ್ ಸ್ಟಿಚ್ ಅಂದರೆ ಈಗ ನಾವು ಒಂದು ಪೀಕಾಕ್ ಡಿಸೈನನ್ನು ಮಾಡಬೇಕಾದ್ರೆ ಅದಕ್ಕೆ ಫೆದರ್ ಸ್ಟಿಚ್ ಅಂತ ನಾವು ಹಾಕಬೇಕಾಗತ್ತೆ. ಈ ಬೇಸಿಕ್ ಸ್ಟಿಚ್ಚನ್ನು ಕಲ್ತಿದ್ರಷ್ಟೇ ನಿಮಗೆ ಆರಿ ಫೆದರ್ ಸ್ಟಿಚ್ಚನ್ನು ಮಾಡೋದಕ್ಕಾಗುತ್ತೆ. ಎಲ್ಲ ಟ್ರೆಂಡಲ್ಲಿರುವಂಥ ಈ ಪೀಕಾಕ್ ಡಿಸೈನ್ ಮಾಡುವಾಗ ಇದು ಇಂಪಾರ್ಟೆಂಟಾಗಿ ಈ ಡಿಸೈನ್ ಬೇಕಾಗತ್ತೆ. ಆದಷ್ಟು ಕೊನೆವರೆಗೂ ನೋಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ವಿಡಿಯೋನು ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಈಗ ನೋಡಿ, ಬೇಸಿಕಲ್ಲಿ ನಾವು ಆರಿ ಫೆದರ್ ಸ್ಟಿಚ್ಚನ್ನು ಹಾಕೋವಾಗ ಇದಕ್ಕೆ ಒಂದು ಗೆರೆಯನ್ನು ಎಳ್ಕೋಬೇಕಾಗತ್ತೆ. ಫಸ್ಟ್ ಗೆರೆ ಹಾಕ್ಕೊಳ್ಳೋಣ. ನೋಡಿ, ಒಂದು 3 ಗೆರೆಯನ್ನು ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ 3 ಗೆರೆಯನ್ನು ಹಾಕ್ಕೊಂಡೆ. ಈ 3 ಗೆರೆಯನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಫೆದರ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಅಂತ ನೋಡಿ. 1 2 3 ಅಂತ ಇದಕ್ಕೆ ನಂಬರನ್ನು ನಾನು ಕೊಟ್ಕೋತೀನಿ. ಈ ನಂಬರನ್ನು ಕೊಟ್ಕೊಂಡಾದ ನಂತರ ನಾನೀಗ 2 ಎಳೆ ದಾರನ ನೋಡಿದ್ರಲ್ವ, 2 ಎಳೆ ದಾರನ ಆ್ಯಸ್ ಯೂಶುವಲ್ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದಾದ ನಂತರ ಈಗ ನೋಡಿ, ನಂಬರಲ್ಲಿ ನಾನು ಸ್ವಲ್ಪ ಕೆಳಗಡೆಗೆ ನೋಡಿ, ಇದಿಷ್ಟು ಬಿಟ್ಟು ಕೆಳಗಡೆಗೆ ಒಂದು ಲಾಕನ್ನು ದಾರನ ಎಳ್ಕೊಂಡು ಅದನ್ನು ಒಂದು ಲಾಕ್ ಮಾಡ್ಕೋಬೇಕು. ಫಸ್ಟ್ ನೀವು ಸ್ಟಾರ್ಟಿಂಗ್ ಏನೇ ಮಾಡಬೇಕಾದ್ರೂ ನೀವು ಅಲ್ಲಿ ಲಾಕನ್ನು ಹಾಕ್ಕೋಬೇಕು. ನೋಡಿ, ಈಗ 1ನೇ ನಂಬರ್ಗೆ ನಾವು ಹೋಗಬೇಕಾಗತ್ತೆ. ಏನಕ್ಕೆ ನಾನು ಗೆರೆಯನ್ನು ಹಾಕಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿ ಅಂತೇಳಿ. ನೋಡಿ, ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿರುವಂಥ ದಾರನೇ ಎಳ್ಕೋಬೇಕು. ಪುನಃ ಇಲ್ಲಿಗೊಂದು ಲಾಕ್ ಮಾಡ್ಕೊಂಡಲ್ವ, ಈಗ ಒಂದು ಲಾಂಗಾಗಿ ಸ್ವಲ್ಪ ಒಂದು ಡಿಸ್ಟೆನ್ಸ್ ಬರೋದಕ್ಕೋಸ್ಕರ ಈ ರೀತಿ ಲಾಂಗ್ ಚೈನನ್ನು ಹಾಕ್ಕೊಂಡು 3 ಲೈನ್ ಏನಿದೆಯಲ್ಲ ಈ ಲೈನ್ಗೆ ನಾವು ಹಾಕೋಬೇಕು. ನೋಡಿ, ಲಾಂಗ್ ಚೈನನ್ನು ಎಳ್ಕೊಂಡು ಇದು ನಿಮಗೆ ನೋಡ್ತಾ ಇದ್ದರೆ ಏನು ಅನಿಸುತ್ತೆ ಹೇಳಿ, ಬಟನ್ ಹೋಲ್ ಸ್ಟಿಚ್ಚಿಗೆ ಸಿಮಿಲಿಯರ್ ಆಗಿದೆ ಎಂದು ಅಂತ, ಅದಕ್ಕೆ ಹೋಲುತ್ತೆ ಅಂತ ನೀವು ಅನ್ಕೋಬೋದು. ಇದಕ್ಕೆ ನಾವು ಫೆದರ್ ಸ್ಟಿಚ್ ಅಂತ ಕರಿತೀವಿ. ನೋಡಿ, ಆಯ್ತಲ್ವಾ? ಇಲ್ಲಿ ಒಂದು ಲಾಕನ್ನು ಇದಾದ ನಂತರ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಕಾಣಿಸ್ತಿದೆಯಾ? ಹಾಕ್ಕೊಂಡು ಪುನಃ ನಾವು ಏನು 1ನೇ ನಂಬರ್ ಏನಿದೆಯಲ್ಲ ಗೆರೆ, ಆ 1ನೇ ನಂಬರ್ ಗೆರೆಗೆ ದಾರನ ಹಾಕಿ ಒಳಗಿನ ದಾರನ ತಂದು ಎಡಗೈಲಿರುವಂಥ ದಾರನ ಫಿಟ್ಟಾಗಿ ಎಳ್ಕೊಂಡಾಗ ನಮಗೆ ಈ ಫೆದರ್ ಸ್ಟಿಚ್ ಅನ್ನೋದು ಆರಾಮಾಗಿ ಬರುತ್ತೆ. ಈಗ ಆಯ್ತಲ್ಲ, ಈಗ ಒಂದು ಲಾಂಗ್ ಚೈನ್, ಸ್ವಲ್ಪ ಒಂದು ಮೀಡಿಯಮ್ ಚೈನ್ ಅಂತ ಹೇಳ್ಬೋದು, ಲಾಂಗ್ ಚೈನ್ ಅಂತ ಏನಿಲ್ಲ. ಇಲ್ಲಿ ನೋಡಿ, ಇದನ್ನು ಪುನಃ ಇಲ್ಲಿಗೆ ತಗೊಳ್ಳೋದು. ನೋಡಿ, ಹಿಂಗೆ ತಗೊಂಡಾಗ ಪುನಃ ಎಡಗೈಲಿರುವಂಥ ದಾರ, ನಾನು ಇದರಲ್ಲಿ ಟಿಪ್ಸ್ ಏನಂದರೆ ನಾವು ಲೆಫ್ಟ್ ಹ್ಯಾಂಡಲ್ಲಿರುವಂಥ ದಾರನ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು. ಅದನ್ನು ಜಾಸ್ತಿ ಎಳೆದ್ರೂ ಕಿತ್ತೋಗ್ಬಿಡತ್ತೆ, ಕಡಿಮೆ ಲೂಸ್ ಬಿಟ್ರೂ ಫಿನಿಶಿಂಗ್ ಬರಲ್ಲ. ಹಂಗಿದ್ದಾಗ ನಾವೇನು ಮಾಡಬೇಕು, ಅದನ್ನು ಒಂದು ಗ್ರಿಪ್ಪಲ್ಲಿ ಇಟ್ಕೊಂಡು ನೋಡಿ, ಈ ರೀತಿ ಎಳ್ದಾಗಷ್ಟೇ, ಲೆಫ್ಟ್ ಹ್ಯಾಂಡಲ್ಲಿ ದಾರ ಎಳ್ದಾಗಷ್ಟೇ ನಮಗೆ ಅದು ಫೆದರ್ ಸ್ಟಿಚ್ ಬರುವಂಥದ್ದು. ನೋಡಿ, ಈಗ ಸ್ವಲ್ಪ ಒಂದು ಪುಟಾಣಿ ಲಾಕನ್ನು ಮಾಡಿದ್ದಾದ ನಂತರ ಚೈನ್ ಹಾಕಿ ನೋಡಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ನಂತರ ವಾಪಸ್ ಅದು ಅಲ್ಲಿಗೆ ಬರುತ್ತೆ. ನೋಡಿ, ಈ ರೀತಿ ಇದು ಅದೇ ನಾಟ್ ನಾವೇನು ಚೈನ್ ಹಾಕಿದ್ವಿ ನೋಡಿ, ಆ ನಾಟಿಗೆ ಬಂದು ಸೇರುತ್ತೆ. ನೋಡಿ, ಈ ರೀತಿ ಆದಾಗ ಈ ರೀತಿ ಬಿಟ್ಬಿಡ್ಬೇಕು ಅದನ್ನು. ಯಾಕೆ ಅಂದಾಗ ನಾವೇನು ವರ್ಕ್ ಮಾಡ್ತಾ ಇರ್ತೀವಲ್ಲ, ಈಗ ನಾನು ವರ್ಕ್ ಮಾಡೋದಕ್ಕೆ ಕಾಟನ್ ಬಟ್ಟೆನ ಯೂಸ್ ಮಾಡ್ತಿದ್ದೀನಲ್ಲ, ನೀವು ಯಾವುದೇ ಬಟ್ಟೆ ಯೂಸ್ ಮಾಡಿ ಒಂದೊಂದು ಸತಿ ಏನಾಗುತ್ತೆ, ದಾರ ಈ ರೀತಿ ಬಂದುಬಿಡುತ್ತೆ. ಇದು ಒಂದು ನಿಮಗೆ ಲೆಸನ್ ಅಂತಲೇ ಹೇಳ್ಬೋದು. ಅಂಥ ಟೈಮಲ್ಲಿ ನೀವು ಎಳೆದು ದಾರ ಕಿತ್ತೋಗುತ್ತೆ, ಇಲ್ಲಾಂದರೆ ಬಟ್ಟೆ ಏನಿದೆಯಲ್ಲ ಅದು ರಫ್ ಆದಾಗ ಎಳೆದಾಗ ದಾರ ಬಿಟ್ಟೋಗುವಂಥ ಚಾನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ನೀವು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಹೊಸ್ದಾಗಿ ನೀವು ದಾರನ ಎಳ್ಕೊಂಡಾಗ ಆ ದಾರಕ್ಕೂ ಏಟಾಗಲ್ಲ, ಮತ್ತು ಬ್ಲೌಸ್ ಪೀಸ್ಗೂ ಏನೂ ಏಟಾಗಲ್ಲ. ಈ ರೀತಿ ಲೈನ್ಸ್ ಏನು ಬೇಕಾಗಿಲ್ಲ, ನಿಮಗೆ ಕಲಿವರೆಗೂ ಅಷ್ಟೇ, ಪ್ರಾಕ್ಟೀಸ್ ಮಾಡೋವರೆಗೂ ಅಷ್ಟೇ ಲೈನ್ಸನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದರ ಅವಶ್ಯಕತೆ ಖಂಡಿತ ಇಲ್ಲ. ನಿಮಗೆ ಎಲ್ಲಿಂದ ಎಲ್ಲಿಗೆ ಹಾಕಿ ಮಾಡಬೇಕು ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ನಾನು ಲೈನ್ಸನ್ನು ಹಾಕಿ ನಿಮಗೆ ತೋರಿಸ್ಕೊಟ್ಟಿರುವಂಥದ್ದು. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದರ ಅವಶ್ಯಕತೆ ಇರೋದಿಲ್ಲ. ಕೊನೆಗೆ ನಿಮಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಆಗ ನೀವು ಅದರ ಅವಶ್ಯಕತೆ ಬರಲ್ಲ, ಮತ್ತು ಅದಕ್ಕೆ ನೀವೇನು ಅದನ್ನು ಲೈನ್ಸೇ ಮಾಡಬೇಕು ಅನ್ನುವಂಥದ್ದು ಏನೂ ಇರಲ್ಲ. ನೋಡಿ, ಈ ರೀತಿ ನೀಟಾಗಿ ಹಾಕ್ಕೊಂಡು
ಇದು ನೋಡಿ, ಇದನ್ನು ಎಳ್ಕೋಬೇಕು. ಎಳ್ಕೊಂಡು ಮಾಮೂಲಿ ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ಮಾಡ್ಕೊಂಡು ಹೋಗಿದ್ವಲ್ಲ ಅದೇ ರೀತಿ ಮಾಡ್ಕೊಂಡು ಹೋಗೋದು. ಇದನ್ನು ಲೀವ್ಸ್ ಡಿಸೈನಲ್ಲಿ ಫೆದರ್ ಸ್ಟಿಚ್ಚು ಪ್ರತಿಯೊಂದನ್ನು ನಾನು ಮುಂದುವರೆದ ಕ್ಲಾಸ್ಗಳಲ್ಲಿ ನಿಮಗೆಲ್ಲನೂ ನಾನು ಹೇಳ್ದಂಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನಿಮಗೆ ಇನ್ನೂ ಬೀಡ್ಸ್ ಹಾಕೋದನ್ನು ಏನೂ ಹೇಳ್ಕೊಟ್ಟಿಲ್ಲ. ನಾನು ಬೇಸಿಕ್ಕನ್ನು ನೀವು ಕಲೀರಿ ಅಂತೇಳಿ ಅದಾದ ನಂತರ ನಾನು ಖಂಡಿತವಾಗ್ಲೂ ಎಲ್ಲನೂ ಕ್ಲಾಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಆದಷ್ಟು ನೀವೆಲ್ಲನೂ ನೋಡ್ತಾ ನನ್ನ ಜೊತೆಗೆ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿ ನನಗೆ ಗೊತ್ತಾಗಬೇಕು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಈ ಕ್ಲಾಸ್ಗಳನ್ನು ನೋಡ್ತಿದ್ದೀರಾ ಅಂತ. ನೋಡಿದಾಗ ನನಗೆ ಗೊತ್ತಾದ್ರಷ್ಟೇ ನನಗೂ ಕ್ಲಾಸ್ಗಳನ್ನು ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಈಗ ನಿನ್ನೆ ಮೊನ್ನೆಯಿಂದ ನಮಗೆ ಹಬ್ಬ ಇದ್ದದ ಕಾರಣ ಬ್ಯುಸಿಯಾಗಿದ್ದೆ, ಅದಕ್ಕೋಸ್ಕರ ವೀಡಿಯೋನ ಹಾಕೋದಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ಗಳು ಬರುತ್ತೆ. ಮಿಸ್ ಮಾಡಿದಂತೆ ಎಲ್ಲ ಸಪೋರ್ಟ್, ನನಗೆ ಇನ್ನೂ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ. ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ನಾವು ಮಾಡುವಂಥ ಕೆಲಸಕ್ಕೆ ಸಪೋರ್ಟ್ ಸಿಕ್ಕಿದಾಗ ನಮ್ಗೆ ಇನ್ನೂ ತುಂಬಾ ಖುಷಿಯಾಗುತ್ತೆ ಕೆಲಸಗಳನ್ನು ಮಾಡೋದಕ್ಕೆ. ಮತ್ತು ಏನು ಡಿಸೈನ್ಸ್ ಎಲ್ಲ ಇದೆ ಎಲ್ಲ ಹೇಳ್ಕೊಡೋದಕ್ಕೆ ತುಂಬಾ ನಮಗೂ ಖುಷಿಯಾಗತ್ತೆ ಅಂತ ಹೇಳ್ತಾ, ನಮ್ಮ ವೀಡಿಯೋಸನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ನಾನು ಲೈನ್ಸ್ ಹಾಕ್ತಿರೋನು ಸ್ವಲ್ಪ ತೋರಿಸ್ತಿದ್ದೀನಿ, ನೀವು ಒಬ್ಸರ್ವ್ ಮಾಡಿ. ಲೈನ್ಸ್ ಬೇಕು ಅಂತಲೇ ಏನಿಲ್ಲ, ನಾವು ಮಾಡ್ತಾಯಿದ್ದು ಅಭ್ಯಾಸ ಆದರೆ ನಮಗೆ ಅವಶ್ಯಕತೆ ಬರಲ್ಲ. ಅದು ನೀವೇ ನೋಡ್ಬೋದು. ಇಲ್ಲಿಂದ ಎಳ್ಕೊಂಡು ಪುನಃ ಅದನ್ನು ಆ್ಯಸ್ ಇಟ್ ಈಸ್ ಅದೇ ಲೆವೆಲ್ಗೆ ತಗೊಂಡೋಗಿ ಪುನಃ ಅದನ್ನು ವಾಪಸ್ಸನ್ನು ತಂದು ನೋಡಿ, ಇಲ್ಲಿಂದ ನಾನು ಇಲ್ಲಿಗೆ ಇನ್ನೊಂದು ಚೈನನ್ನು ಹಾಕಿ ಇದನ್ನು ಕೊನೆ ಮಾಡ್ತೀನಿ. ನೋಡಿ, ಈಗ ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲೇಬೇಕು. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಷ್ಟೇ ನಮಗೆ ನೀವು ವೀಡಿಯೋಸನ್ನು ನೋಡ್ತಿದ್ದೀರಾ, ನಮ್ಮ ಮಾಡುವಂಥ ಪ್ರಯತ್ನಕ್ಕೆ ಫಲ ಸಿಗ್ತಿದೆ ಅಂತ ನಮಗೂ ಖುಷಿಯಾಗುತ್ತೆ ವೀಡಿಯೋಸನ್ನು ಮಾಡೋದಕ್ಕೆ. ನೋಡಿ, ಈ 2 ಎಳೆಯಿಂದ ಈ 2 ಎಳೆಯನ್ನು ಒಳಗಡೆ ತಗೊಂಡ್ರೆ ಆಯಿತು, ಲಾಕ್ ಆಯಿತು. ನೋಡ್ಬೋದು, ಈಗ ನೋಡಿದ್ರಲ್ಲ ಯಾವ ರೀತಿ ಬಂತು ಅಂತ. ಫೆದರ್ ಸ್ಟಿಚ್ ಅಂತ ಕರಿತೀವಿ ನಾವು. ತುಂಬಾ ಈಸಿಯಾಗಿ, ನೀವು ನೋಡ್ಬೋದು, ತುಂಬಾ ಈಸಿಯಾಗಿ ಕಲಿಯುವಂಥ ಸ್ಟಿಚ್ಚು, ಆದರೆ ತುಂಬಾ ಹೆಲ್ಪ್ಫುಲ್ ಆದಂಥ ಸ್ಟಿಚ್ಚು. ತುಂಬ ಏನು ಹೇಳ್ತೀವಿ, ತುಂಬ ಡಿಸೈನ್ಸಲ್ಲಿ ಈ ಫೆದರ್ ಸ್ಟಿಚ್ ನಮಗೆ ಹೆಲ್ಪ್ಗೆ ಬರುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲೇ ತುಂಬ ವೆರೈಟೀಸ್ ಇದೆ, ನಾನು ಖಂಡಿತ ತೋರಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ದೆ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.